Auto industry will change more in the next 5 years to 10 years that it has in the last 50. From this quote, we will start our discussion on the electric vehicles. Welcome to our Shankar IAS Academy News Navigator program. ಸೊ ಈ ಒಂದು ಆರ್ಟಿಕಲ್ನಲ್ಲಿ PME ಡ್ರೈವ್ ಮತ್ತು EV ಸಬ್ಸಿಡಿ ಡಿಸ್ಬರ್ಸ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಸೊ ಇದನ್ನು ನಾವು ಪೇಪರಲ್ಲಿ ನೋಡಿಕೊಂಡ್ರೆ ಪ್ರಿಲಿಮ್ಸಲ್ಲಿ ಕರೆಂಟ್ ಇವೆಂಟ್ಸ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸಲ್ಲಿ ನೋಡ್ಬೋದಾಗತ್ತೆ. ಮೇನ್ಸಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸಲ್ಲಿ ನೋಡ್ಬೋದು. ಹಾಗೆ GS3 ಇನ್ಫ್ರಾಸ್ಟ್ರಕ್ಚರ್ ಎಕಾನಮಿ ಅಂಡರಲ್ಲಿ ಮತ್ತು ಎನ್ವಿರಾನ್ಮೆಂಟ್ ಅಂಡರಲ್ಲಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರಲ್ಲಿ ಕೂಡ ನೋಡ್ಕೋಬೋದಾಗತ್ತೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದರೆ ಏನು? ನಾವು ಪ್ರಧಾನಮಂತ್ರಿ ಇ ಡ್ರೈವ್ ಸ್ಕೀಮ್ನ ನೋಡೋದಕ್ಕಿಂತ ಮುಂಚೆ ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಹೇಳಿದ್ರೆ ಇಂಟರ್ನಲ್ ಕಂಬಷನ್ ಇಂಜಿನ್ ಚೇಂಜ್ ಇರುತ್ತೆ. ಮುಂಚೆ ಇದ್ದಂತಹ ಇಂಜಿನ್ಸಲ್ಲಿ ಇಂಟರ್ನಲ್ ಕಂಬಷನ್ ಇಂಜಿನ್ಸ್ಗಳನ್ನ ಯೂಸ್ ಮಾಡಲಾಗಿತ್ತು. ಅಂದರೆ ಪವರ್ನ ಜನರೇಟ್ ಮಾಡಬೇಕಂದ್ರೆ ಫ್ಯೂಯಲ್ ಮತ್ತು ಗ್ಯಾಸಸ್ ಮಿಕ್ಸ್ ಆಗಿಬಿಟ್ಟು ಬರ್ನಿಂಗ್ ಪ್ರೊಸೆಸ್ ಆಗಬೇಕಾಗಿತ್ತು. ಅದರಿಂದ ಪವರ್ ಜನರೇಷನ್ ಆಗ್ತಿತ್ತು. ಬಟ್ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಎಲೆಕ್ಟ್ರಿಕ್ ಮೋಟಾರ್ ವೆಹಿಕಲ್ಸಲ್ಲಿ ಎಲೆಕ್ಟ್ರಿಕ್ ಬ್ಯಾಟರೀಸ್ಗಳನ್ನ ಯೂಸ್ ಮಾಡಲಾಗುತ್ತೆ. ಇದರಿಂದ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಅವಾಯ್ಡ್ ಆಗುತ್ತೆ. ಸೊ ಕರೆಂಟ್ ಜನ್ರೇಷನ್ ಆಟೋಮೊಬೈಲ್ಸ್ನ ರಿಪ್ಲೇಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೈಮಲ್ಟೇನಿಯಸ್ಲಿ ರೈಸಿಂಗ್ ಪೊಲ್ಯೂಷನ್ ಪ್ರತಿಯೊಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಆದಾಗ ಅಥವಾ G20 ಸಮಿಟ್ ಆಗಿರ್ಬೋದು, ಆಸಿಯಾನ್ ಕಂಟ್ರೀಸ್ ಸಮಿಟ್ ಆಗಿರ್ಬೋದು, ಯಾವುದೇ ನಡೆದರೂ ಕೂಡ ಅಲ್ಲಿ ಕ್ಲೈಮೇಟ್ ಚೇಂಜ್ ಮತ್ತು ಗ್ಲೋಬಲ್ ವಾರ್ಮಿಂಗ್ ರಿಲೇಟೆಡ್ ಇಶ್ಯೂಸ್ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಯಾವುದಾದ್ರೂ ಒಂದು ಸ್ಟೆಪ್ಪನ್ನು ತಗೊಂಡು ಬಂದೇ ಇರ್ತಾರೆ. ಸೊ ಇದನ್ನು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ನಾವು ಪ್ರಮೋಟ್ ಮಾಡೋದ್ರಿಂದ ಕ್ಲೈಮೇಟ್ ಚೇಂಜ್ ಮತ್ತು ಗ್ಲೋಬಲ್ ವಾರ್ಮಿಂಗ್ನ ಅವಾಯ್ಡ್ ಮಾಡ್ಬೋದಾಗತ್ತೆ. ಸೊ ನಂತರ ಎಲೆಕ್ಟ್ರಿಕ್ ವೆಹಿಕಲ್ಸಿಂದ ಆಗುವಂತಹ ಬೆನಿಫಿಟ್ಸ್ ಏನೇನು? ಫಸ್ಟ್ ಆಫ್ ಆಲ್, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ನಾವು ಯೂಸ್ ಮಾಡೋದ್ರಿಂದ ಕ್ಲೈಮೇಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನ ಅವಾಯ್ಡ್ ಮಾಡಲಾಗುತ್ತೆ. ಸೊ ಬಿಕಾಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಪ್ರೊಡ್ಯೂಸ್ ಝೀರೋ ಟೇಲ್ ಪೈಪ್ ಎಮಿಷನ್. ಸೊ ಝೀರೋ ಟೇಲ್ ಪೈಪ್ ಎಮಿಷನ್ ಮಾಡೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದಂತಹ ಅಂದರೆ ಮಿನಿಮಮ್ ಗ್ರೀನ್ಹೌಸ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸಿಂದ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ನ ಅವಾಯ್ಡ್ ಮಾಡ್ಬೋದಾಗುತ್ತೆ. ಸೆಕೆಂಡ್ ಥಿಂಗ್, ಎನರ್ಜಿ ಎಫಿಷಿಯನ್ಸಿ. ಸೊ ಎನರ್ಜಿ ಎಫಿಷಿಯನ್ಸಿ ನಾವು ನ್ಯಾಷನಲ್ ಕ್ಲೈಮೇಟ್ ಚೇಂಜ್ ಆ್ಯಕ್ಷನ್ ಪ್ಲ್ಯಾನಲ್ಲಿ ನೋಡಿಕೊಂಡೆ. ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನುವಂತಹ ಸ್ಕೀಮ್ ಅಂಡರಲ್ಲಿ ಎನರ್ಜಿ ಎಫಿಷಿಯನ್ಸಿ ಬಗ್ಗೆ ನೋಡ್ಕೊಳ್ತೀವಿ. ಸೊ ಅದರಿಂದ AC ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಇದರ ಬಗ್ಗೆ ಮಾತ್ರ ನೋಡಿದ್ವಿ. ಬಟ್ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ನಾವು ಯೂಸ್ ಮಾಡೋದ್ರಿಂದ ಎನರ್ಜಿ ಎಫಿಷಿಯನ್ಸಿ ಕಂಪೇರ್ ಟು ನಾರ್ಮಲ್ ಕಂಬಷನ್ ಇಂಜಿನ್ಗೆ ಕಂಪೇರ್ ಮಾಡಿಕೊಂಡ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಎನರ್ಜಿ ಎಫಿಷಿಯನ್ಸಿ ತುಂಬ ಚೆನ್ನಾಗಿ ಇರುತ್ತೆ. ಸೊ ಹಾಗಾಗಿ ಸೆಕೆಂಡು, ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಯೂಸ್ ಮಾಡೋದ್ರಿಂದ ಎಫಿಷಿಯನ್ಸಿ ಆಫ್ ದ ಬ್ಯಾಟ್ರಿ ವಿಲ್ ಇನ್ಕ್ರೀಸ್. ಆ್ಯಂಡ್ ಫಾಸಿಲ್ ಫ್ಯೂಯಲ್, ಸೊ ನಾರ್ಮಲ್ ವೆಹಿಕಲ್ಸ್ಗಳನ್ನ ನಾವು ಯೂಸ್ ಮಾಡಿದ್ರೆ ಫಾಸಿಲ್ ಫ್ಯೂಯಲ್ ಯೂಸೇಜು ಜಾಸ್ತಿ ಆಗುತ್ತೆ. ಅದನ್ನು ರೆಡ್ಯೂಸ್ ಮಾಡೋದಕ್ಕೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಲು ನಮಗೆ ಸಪೋರ್ಟ್ ಮಾಡುತ್ತೆ. ಸೊ ಫಾಸಿಲ್ ಫ್ಯೂಯಲ್ ಮೇಲೆ ನಮ್ಮ ದೇಶ ಏನು ಡಿಪೆಂಡ್ ಆಗಿದೆ ಅಲ್ವಾ, ಅದನ್ನು ಈಸಿಯಾಗಿ ರೆಡ್ಯೂಸ್ ಮಾಡ್ಬೋದಾಗತ್ತೆ. ನಂತರ ಹೆಲ್ತ್ ಬೆನಿಫಿಟ್. ಸೊ ಇತ್ತೀಚೆಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್, ಎಸ್ಪೆಷಲಿ ರೆಸ್ಪಿರೇಟರಿ ಡಿಸೀಸಸ್ಗಳು ಜಾಸ್ತಿ ಆಗ್ತಿದೆ. ಸೊ ಆ ರೆಸ್ಪಿರೇಟರಿ ಡಿಸೀಸಸ್ ಆಗಿರ್ಬೋದು ಅಥವಾ ಕ್ಲೈಮೇಟ್ ಏನು ಚೇಂಜ್ ಆಗ್ತಾ ಇದೆ ಅದ್ರ ಮೂಲಕ PM 2.5, PM 10 ಕೆಲವೊಂದ್ಸಲ ದಟ್ ಲೀಡ್ಸ್ ಟು ಕ್ಯಾನ್ಸರ್. ಇದನ್ನೆಲ್ಲ ರೆಡ್ಯೂಸ್ ಮಾಡೋದಕ್ಕೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೋಸ್ಕರ ಗೌರ್ಮೆಂಟ್ ತಗೊಬಂದಿರೋಂತಹ ಇನಿಷಿಯೇಟಿವ್ಸ್ ಏನೇನು ಅಪಾರ್ಟ್ ಫ್ರಮ್ ಪ್ರಧಾನಮಂತ್ರಿ ಇ ಡ್ರೈವ್ ಸ್ಕೀಮ್. ಸೊ ಪ್ರಧಾನಮಂತ್ರಿ ಇ ಡ್ರೈವ್ ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಡೀಟೇಲ್ನ ನೋಡ್ಕೊಳ್ಳೋಣ. ಸೊ ಇದ್ರ ಜೊತೆಗೆ ಗೌರ್ಮೆಂಟ್ ಏನೆಲ್ಲ ಇನಿಷಿಯೇಟಿವ್ನ ಕೊಟ್ಟಿದೆ ಅಪಾರ್ಟ್ ಫ್ರಮ್ ದಿಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಗೌರ್ಮೆಂಟ್ ತಗೊಂಬಂದಿರೋಂತಹ ಸ್ಟೆಪ್ ಬಂದ್ಬಿಟ್ಟು ನ್ಯಾಷನಲ್ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್ ಪ್ಲಾನ್, NEMMP ಅಂತ ಹೇಳ್ಬೋದು. ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನ್ಯಾಷನಲ್ ಫ್ಯೂಯಲ್ ಸೆಕ್ಯೂರಿಟಿಯನ್ನು ಅಚೀವ್ ಮಾಡೋದಕ್ಕೋಸ್ಕರ. ನಾವೇನು ಫಾಸಿಲ್ ಫ್ಯೂಯಲ್ ಮೇಲೆ ಡಿಪೆಂಡ್ ಆಗಿದ್ದೀವಲ್ಲ
ಅದನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ನ ತಗೊಂಡ್ಬಂದಿದ್ದು. ಸೊ ಈ ಒಂದು ಪ್ರೋಗ್ರಾಮ್ನ ಮೂಲಕ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಏನ್ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ 6 to 7 ಮಿಲಿಯನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮತ್ತೆ ಹೈಬ್ರಿಡ್ ವೆಹಿಕಲ್ಸ್ಗಳನ್ನ ಸೇಲ್ ಮಾಡಬೇಕು ಬೈ ದ ಇಯರ್ 2020 ಅನ್ನುವಂತಹ ಏಮ್ನ ಈ ಒಂದು NEMMP ಪ್ರೋಗ್ರಾಮ್ ಅಂಡರ್ ಅಲ್ಲಿ ಹಿಡ್ಕೊಳ್ಳಾಗತ್ತೆ. ಸೊ ಇದಾದ್ಮೇಲೆ ಟಾರ್ಗೆಟ್ನ ಸೆಟ್ ಮಾಡಾಯ್ತು. ಬಟ್ ಟಾರ್ಗೆಟ್ ಸೆಟ್ ಮಾಡಿದ್ಮೇಲೆ ವೆಹಿಕಲ್ಸ್ ಬೇಕಲ್ವಾ, ಎಲೆಕ್ಟ್ರಿಕ್ ವೆಹಿಕಲ್ಸು. ಸೊ ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಆಫ್ ಹೆವಿ ಇಂಡಸ್ಟ್ರಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಫೇಮ್ ಇಂಡಿಯಾ ಅನ್ನುವಂತಹ ಸ್ಕೀಮನ್ನು ತಗೊಂಡ್ಬರುತ್ತೆ. ಫೇಮ್ ಇಂಡಿಯಾ ಸ್ಕೀಮ್ನ ತಗೊಂಡ್ಬರೋದು NEMMP ಅಂಡರ್ ಅಲ್ಲೇನೆ ತಗೊಂಡ್ಬರೋದು. ಸೊ ಫೇಮ್ ಅಂತ ಹೇಳಿದ್ರೆ ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಸ್ಕೀಮನ್ನ ಅದಕ್ಕೋಸ್ಕರ ತರ್ತಾರೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ, ಅದ್ರ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ. ಸೊ ಪ್ರೊಡ್ಯೂಸ್ ಮಾಡೋದಕ್ಕೆ ಮತ್ತೆ ಕೊಂಡ್ಕೊಳ್ಳೋದಕ್ಕೆ ಎರಡಕ್ಕೂ ಕೂಡ ಏನ್ ಬೇಕು, ಅಮೌಂಟ್ ಬೇಕು. ಅದಕ್ಕೋಸ್ಕರ ಸಬ್ಸಿಡೀಸ್ಗಳನ್ನ ತರ್ತಾರೆ. ಅಂದ್ರೆ ಜನಗಳಿಗೆ ಸಬ್ಸಿಡಿಯನ್ನ ಕೊಟ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಕೊಂಡ್ಕೊಳ್ಳೋದಕ್ಕೆ ಅವ್ರಿಗೆ ಮೋಟಿವೇಶನ್ ಆಗೋದಕ್ಕೋಸ್ಕರ ಸಬ್ಸಿಡಿಯನ್ನ ತಗೊಂಡ್ಬರ್ತಾರೆ. ಸೊ ನ್ಯಾಷನಲ್ ಈ NEMMP ಪ್ರೋಗ್ರಾಮ್ ಏನಿದೆ 2020, ದಿಸ್ ವಿಲ್ ಆಕ್ಟ್ ಆಸ್ ಅ ಫೌಂಡೇಶನ್ ಪ್ರೋಗ್ರಾಮ್. ಯಾವುದಕ್ಕೆ ಫೌಂಡೇಶನ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್, ಹೈಬ್ರಿಡ್ ವೆಹಿಕಲ್ಸ್ ಪ್ರೊಡಕ್ಷನ್ ಆಗಿರ್ಬೋದು, ಬ್ಯಾಟ್ರಿ ಪ್ರೊಡಕ್ಷನ್ ಆಗಿರ್ಬೋದು, ಚಾರ್ಜಿಂಗ್ ಕಂಪಾರ್ಟ್ಮೆಂಟ್ ಆಗಿರ್ಬೋದು, ಇದೆಲ್ಲ ಸ್ಕೀಮ್ಸ್ಗಳು ಕೂಡ NEMMP ಪ್ರೋಗ್ರಾಮ್ ಅಂಡರ್ ಅಲ್ಲೇನೆ ಬರೋದು. ಸೊ ಹಾಗಾಗಿ ಇದೊಂದು ಫೌಂಡೇಶನ್ ಸ್ಕೀಮ್ ತರ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಪ್ರಮೋಟ್ ಮಾಡೋದಕ್ಕೆ. ಸೊ ಫೇಮ್ ಇಂಡಿಯಾ ಸ್ಕೀಮ್. ಸೊ ಫೇಮ್ ಇಂಡಿಯಾ ಸ್ಕೀಮ್ನ ನಾವು ನೋಡ್ಕೊಂಡ್ರೆ ಫೇಮ್ ಇಂಡಿಯಾ ಸ್ಕೀಮು ಫಸ್ಟ್ ಫೇಸ್ ಮತ್ತೆ ಸೆಕೆಂಡ್ ಫೇಸ್ 2 ಫೇಸ್ ಆಗಿ ಹೊರಹೊಮ್ಮುತ್ತೆ. ಸೊ ಫಸ್ಟ್ ಫೇಸಲ್ಲಿ ಏನು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಫಸ್ಟ್ ಫೇಸ್ನ 2015 ತರೋದು. ಸೊ 2015 ಸ್ಟಾರ್ಟ್ ಆಗಿದ್ದು 31 ಮಾರ್ಚ್ 2019 ತನಕ ರನ್ ಆಗತ್ತೆ. ಸೊ 2019 ತನಕ ರನ್ ಆಗುತ್ತೆ. ರನ್ ಆದ್ಮೇಲೆ ಇದರಲ್ಲಿ 4 ಮೇನ್ ಆಬ್ಜೆಕ್ಟಿವ್ಸ್ ಇದೆ ಅಥವಾ 4 ಮೇನ್ ಫೋಕಸ್ ಏರಿಯಾಸ್ಗಳನ್ನ ನಾವು ನೋಡ್ಕೊಂಡ್ರೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಸ್ಟ್ ಒನ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಡಿಮ್ಯಾಂಡ್ ಕ್ರಿಯೇಷನ್. ಟೆಕ್ನಾಲಜಿ ಡೆವಲಪ್ಮೆಂಟ್ ಆದ್ಮೇಲೆ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಬೇಕು, ಏನಕ್ಕೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಯೂಸ್ ಮಾಡೋದಕ್ಕೋಸ್ಕರ. ಥರ್ಡ್ ಒನ್ ಬಂದ್ಬಿಟ್ಟು ಪೈಲಟ್ ಪ್ರಾಜೆಕ್ಟ್, ಅಂದ್ರೆ ಫೇಮ್ ಇಂಡಿಯಾ ಪ್ರೋಗ್ರಾಮ್ ಅಂಡರ್ನ ಫೇಮ್ ಇಂಡಿಯಾ ಪ್ರೋಗ್ರಾಮ್ನ ಒಂದು ಪೈಲಟ್ ಪ್ರಾಜೆಕ್ಟ್ ತರ ಮಾಡಿ ಅದರ ಅಂಡರ್ ಅಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನ ತರಬೇಕು ಅಂತ ಹೇಳ್ಬಿಟ್ಟು ಇದು ಥರ್ಡ್ ಆಬ್ಜೆಕ್ಟಿವ್ ಅಥವಾ ಫೋಕಸ್ ಏರಿಯಾ. ಫೋರ್ತ್ ಒನ್ನು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನ ತರಬೇಕು. ಈ 4 ಏರಿಯಾನ ಫೇಮ್ ಇಂಡಿಯಾ ಪ್ರೋಗ್ರಾಮು ಫೋಕಸ್ ಮಾಡಿದೆ ಫಸ್ಟ್ ಫೇಸಲ್ಲಿ. ಸೊ ಫಸ್ಟ್ ಫೇಸ್ ಆದಮೇಲೆ ಅಚೀವ್ಮೆಂಟ್ ಏನು? ಸೊ ಪ್ರೋಗ್ರಾಮ್ನ ತಂದಮೇಲೆ ಅಚೀವ್ಮೆಂಟ್ ಇರಬೇಕಲ್ವಾ. ಸೊ ಅದಕ್ಕೆ ಅಚೀವ್ಮೆಂಟ್ ಏನು ಅಂತ ಹೇಳಿದ್ರೆ ಫೇಮ್ ಇಂಡಿಯಾ 1 ಫಸ್ಟ್ ಫೇಸಲ್ಲಿ ಆಲ್ಮೋಸ್ಟು 465 ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ ಬೇರೆ ಬೇರೆ ಸಿಟೀಸಲ್ಲಿ. ಇಂಡಿಯಾದಾದ್ಯಂತ 465 ಬಸ್ಸಸ್ಗಳನ್ನ ಫೇಮ್ ಇಂಡಿಯಾ ಸ್ಕೀಮ್ 1ರಲ್ಲಿ ಅಳವಡಿಸ್ಕೊಳ್ಳಾಗಿದೆ. ಅದೇ ರೀತಿ 2.78 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಪೋರ್ಟ್ ಮಾಡಿದೆ ಈ ಒಂದು ಫೇಮ್ ಇಂಡಿಯಾ ಸ್ಕೀಮ್ ಫಸ್ಟ್ ಫೇಸ್. ಇನ್ನು ಸೆಕೆಂಡ್ ಫೇಸ್ನ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿ ಏಪ್ರಿಲ್ 1, 2019 ಸ್ಟಾರ್ಟ್ ಮಾಡುತ್ತೆ. 2019 10,000 ಕೋಟಿ ಅಂದ್ರೆ ಟೋಟಲ್ ಬಡ್ಜೆಟ್ ಬಂದು 10,000 ಕೋಟಿ. ನೆಕ್ಸ್ಟ್ 5 ವರ್ಷಕ್ಕೋಸ್ಕರ ಟಾರ್ಗೆಟ್ನ ಇಟ್ಕೊಂತಾರೆ. ನೆಕ್ಸ್ಟ್ 5 ವರ್ಷ ಅಂತ ಹೇಳಿದ್ರೆ 2019 ಸ್ಟಾರ್ಟ್ ಆಗಿರೋದು 2026 ತನಕ ವರ್ಕ್ ಆಗತ್ತೆ. ಸೊ ಎಷ್ಟು ಬಡ್ಜೆಟು? 10,000 ಕೋಟಿ. ಯಾವ್ದಕ್ಕೋಸ್ಕರ ಇಟ್ಕೊಂಡಿರೋದು? ಫೋಕಸ್ ಏರಿಯಾ ಏನೇನು? ಎಲೆಕ್ಟ್ರಿಕ್ ಬಸ್ಸಸ್ ಪ್ರಮೋಟ್ ಮಾಡೋದಕ್ಕೋಸ್ಕರ, ಎಲೆಕ್ಟ್ರಿಕ್ 4 ವೀಲರ್ ವೆಹಿಕಲ್ಸ್ಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ, ಎಲೆಕ್ಟ್ರಿಕ್ 3 ವೀಲರ್ ವೆಹಿಕಲ್ಸ್ಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ, ಮತ್ತೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ತಗೊಂಬರೋದಕ್ಕೋಸ್ಕರ. ಸೊ ಇದಕ್ಕೆ ಫೇಮ್ 2 ಅಂದರೆ ಫೇಮ್ ಸೆಕೆಂಡ್ ಫೇಸಲ್ಲಿ ತಗೊಬಂದಿರುವಂತಹ ಆಬ್ಜೆಕ್ಟಿವ್ ಎಲೆಕ್ಟ್ರಿಕ್ ಬಸ್ಸಸ್, 3 ವೀಲರ್ ವೆಹಿಕಲ್ಸ್, 4 ವೀಲರ್ ವೆಹಿಕಲ್ಸ್, ಅದ್ರ ಜೊತೆಗೆ ಪ್ಯಾಸೆಂಜರ್ ಕಾರ್ಸ್ಗಳನ್ನ ಕೂಡ ಪ್ರಮೋಟ್ ಮಾಡಿದ್ದಾರೆ, 2 ವೀಲರ್ ವೆಹಿಕಲ್ಸ್ಗಳನ್ನ ಕೂಡ ಪ್ರಮೋಟ್ ಮಾಡಿದ್ದಾರೆ.
ಸೊ ಇದೆರಡು ಮೇನ್ ಇಂಪಾರ್ಟೆಂಟ್ ಸ್ಕೀಮ್ಗಳು ಇದ್ರ ಅಂಡರಲ್ಲಿ ತಗೊಂಡ್ಬಂದಿರೋದು. ಸೊ ಇನ್ನು ಬೇರೆ ಬೇರೆ ಸ್ಕೀಮ್ಗಳನ್ನ ನಾವು ನೋಡ್ಕೊಂಡ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ನ ತಗೊಂಡ್ಬಂದಿದ್ದಾರೆ. ಆ್ಯಂಡ್ ಆಲ್ಸೋ ವೆಹಿಕಲ್ ಸ್ಕ್ರ್ಯಾಪಿಂಗ್ ಪಾಲಿಸಿಯನ್ನು ತಗೊಂಡ್ಬಂದಿದ್ದಾರೆ. ಸ್ಕ್ರ್ಯಾಪಿಂಗ್ ಪಾಲಿಸಿಯಿಂದ ಏನಾಗುತ್ತೆ, ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಅವಾಯ್ಡ್ ಆಗುತ್ತೆ. ನೆಕ್ಸ್ಟು ಗೋ ಎಲೆಕ್ಟ್ರಿಕ್ ಕ್ಯಾಂಪೇನ್ನ ತಗೊಂಡ್ಬಂದಿದೆ ಗೌರ್ಮೆಂಟು. ಆ್ಯಂಡ್ ಆಲ್ಸೋ ಎಲೆಕ್ಟ್ರಿಕ್ ವೆಹಿಕಲ್ಸ್ 30 ಕ್ಯಾಂಪೇನ್ನ ಕೂಡ ತಂದಿದೆ. ಸೊ ಈಗ ನಾನು ಹೇಳಿದಂತಹ ಪ್ರೋಗ್ರಾಮ್ಸ್ಗಳನ್ನ ಕನ್ಕ್ಲೂಷನಲ್ಲಿ ಯೂಸ್ ಮಾಡ್ಬೋದು, ಅಥವಾ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಏನೇನಿದೆ ಅಂತ ಹೇಳ್ಬಿಟ್ಟು ಕೂಡ ನಾವು ಎಕ್ಸಾಮಲ್ಲಿ ಬಾಡಿ ಪಾರ್ಟನ್ನು ಬರೆಯುವಾಗ ಕೂಡ ಯೂಸ್ ಮಾಡ್ಕೊಬೋದಾಗತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಸಪ್ರೇಟ್ ಆಗಿ ಕೇಳಿದ್ರೆ, ಅದೇ ಸಿಂಗಲ್ ಪ್ರೋಗ್ರಾಮ್ನ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಬರೀ ಪ್ರಧಾನಮಂತ್ರಿ ಇ ಡ್ರೈವ್ ಸ್ಕೀಮ್ ಬಗ್ಗೆ ಮಾತ್ರ ಕೇಳಿದ್ರೆ ಅವಾಗ ಏನು ಮಾಡ್ಬೋದು, ಈ ಎಲ್ಲ ಸ್ಕೀಮ್ಸ್ ಏನೇನು ಹೇಳಿದೆ ಮತ್ತು ಈ ಕ್ಯಾಂಪೇನ್ಸ್ ಇದನ್ನೆಲ್ಲದನ್ನು ಕನ್ಕ್ಲೂಷನಲ್ಲಿ ನಾವು ಯೂಸ್ ಮಾಡ್ಕೊಬೋದಾಗತ್ತೆ. ಸೊ ಇವಾಗ ಪ್ರಧಾನಮಂತ್ರಿ ಇ ಡ್ರೈವ್ ಸ್ಕೀಮ್ ಬಗ್ಗೆ ನಾವು ನೋಡ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಯಾಕೆ ಇದು ನ್ಯೂಸಲ್ಲಿದೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿ ಈಸ್ ಎಕ್ಸ್ಪಿಡೇಟಿಂಗ್ ದ ಎಲೆಕ್ಟ್ರಿಕ್ ವೆಹಿಕಲ್ ಸಬ್ಸಿಡಿ ಡಿಸ್ಬರ್ಸ್ಮೆಂಟ್ ಅಂಡರ್ ದ PM ಇ ಡ್ರೈವ್ ಇನಿಷಿಯೇಟಿವ್. ಸಬ್ಸಿಡಿ ಡಿಸ್ಬರ್ಸ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ಇದು PM ಇ ಡ್ರೈವ್ ಸ್ಕೀಮು ನ್ಯೂಸಲ್ಲಿದೆ. ಸೊ ಇದ್ರದ್ದು ಏಮ್ ಏನು ಅಂತ ಹೇಳಿದ್ರೆ, ಪ್ರೊಸೆಸಿಂಗ್ ಟೈಮ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ ಸಬ್ಸಿಡಿ ಕ್ಲೈಮ್ಸ್ ಫ್ರಮ್ 40 days to 5 days. ಮುಂಚೆ 40 days ಇತ್ತಲ್ವಾ, ಅದನ್ನ 5 daysಗೆ ಮಾಡಲಾಗಿದೆ. ಸೊ ರೀಸನ್ ಏನು, ಬ್ಯಾಕ್ಲಾಗ್ ಆಫ್ ಸಬ್ಸಿಡಿ ಕ್ಲೈಮ್ಸ್ ಎಸ್ಪೆಷಲಿ ಫಾರ್ ಎಲೆಕ್ಟ್ರಿಕ್ 2-wheeler ವೆಹಿಕಲ್ಸ್, ಇಶ್ಯೂ ಇನ್ ಆಧಾರ್ ಬೇಸ್ಡ್ ಫೇಸ್ ಅಥೆಂಟಿಕೇಶನ್ ಕಾಸಿಂಗ್ ಡಿಲೇ. ಸೊ ಯಾಕೆ ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ, ಅಥೆಂಟಿಕೇಶನ್ಸ್ನ ನಾವು ಯೂಸ್ ಮಾಡಿದ್ರು ಕೂಡ ಫೇಸ್ ಮ್ಯಾಚ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಸಬ್ಸಿಡಿಯನ್ನು ತಗೊಳ್ಳುವಾಗ ಡಿಲೇ ಆಗ್ತಾ ಇದೆ. ಸೊ ಇದಕ್ಕೋಸ್ಕರ PM ಇ ಡ್ರೈವ್ ಅನ್ನುವಂತಹ ಸ್ಕೀಮು ನ್ಯೂಸಲ್ಲಿದೆ. ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಅಂತ ಹೇಳಿದ್ರೆ, IFCI ಇವರು ಆಧಾರ್ ಕಾರ್ಡನ್ನು ವೆರಿಫೈ ಮಾಡಿಬಿಟ್ಟು ಫಾರ್ವರ್ಡ್ ಮಾಡ್ತಾರೆ. ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿ ಸಬ್ಸಿಡಿಯನ್ನು ಡಿಸ್ಬರ್ಸ್ ಮಾಡುತ್ತೆ. ನೆಕ್ಸ್ಟು ಮಾರ್ಚ್ ವಾಹನ್ ಪೋರ್ಟಲ್, ಸೊ ಪ್ಲಾಟ್ಫಾರ್ಮ್ ವೇರ್ ಸಬ್ಸಿಡಿ ಕ್ಲೈಮ್ಸ್ ಆರ್ ಇನಿಷಿಯಲಿ ರಿಜಿಸ್ಟರ್ಡ್. ಸೊ ಫಸ್ಟು ಇಲ್ಲಿಂದ ರಿಜಿಸ್ಟರ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಡಿಸ್ಪರ್ಸ್ ಮಾಡೋದು ಯಾರು, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. ಸೊ 3 ಜನ ಸ್ಟೇಕ್ ಹೋಲ್ಡರ್ಸ್ಗಳನ್ನ ನಾವು ಈ ಒಂದು ಸ್ಕೀಮ್ನ ಅಂಡರಲ್ಲಿ ನೋಡ್ಬೋದಾಗುತ್ತೆ. ನೆಕ್ಸ್ಟು ಸ್ಕೀಮ್ ಡೀಟೇಲ್ಸ್, ಪ್ರಧಾನಮಂತ್ರಿ ಇ ಡ್ರೈವ್ ಸ್ಕೀಮ್ನ ಡೀಟೇಲ್ಸ್ನ ನಾವು ನೋಡಿಕೊಂಡ್ರೆ, ಮೊದಲಿಗೆ ಫುಲ್ ಫಾರ್ಮ್ ಏನು, ಪ್ರಧಾನಮಂತ್ರಿ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಟಿವ್ ವೆಹಿಕಲ್ ಎನ್ಹ್ಯಾನ್ಸ್ಮೆಂಟ್. ವೆಹಿಕಲ್ಸ್ನ ಇನ್ನೂ ಕೂಡ ಎನ್ಹ್ಯಾನ್ಸ್ಮೆಂಟ್ ಮಾಡೋದಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿ ಅಂಡರಲ್ಲಿ ತಗೊಬಂದಿರುವಂತಹ ಸ್ಕೀಮೇ PM ಇ ಡ್ರೈವ್ ಸ್ಕೀಮ್. ಸೊ ಈ ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಆಗಿ ಈಗ ನೋಡ್ಕೊಳ್ಳೋಣ. ಸೊ ಇದನ್ನ ಲಾಂಚ್ ಮಾಡೋದೇನಕ್ಕೆ ಅಂತ ಹೇಳಿದ್ರೆ, ಫಾಸ್ಟರ್ ಅಡಾಪ್ಷನ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೋಸ್ಕರ ಬೈ ಸೆಟ್ಟಿಂಗ್ ಅಪ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್. ಮೇನ್ ಇಂಟೆನ್ಷನ್ನು ಬೇಗ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ತಗೊಂಡ್ಬರ್ತಾರೆ. ಸೊ ಅಕ್ಟೋಬರ್ 1, 2024 ಮಾರ್ಚ್ 31, 2026 ತನಕ ಟಾರ್ಗೆಟ್ ಇಡ್ಕೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ಡೇಟು 2024 2026, ಆಲ್ಮೋಸ್ಟ್ 5 years. ಸೊ ಈ ಟೈಮಲ್ಲಿ ಲಾಂಚ್ ಮಾಡಿದ್ದೆ PM ಇ ಡ್ರೈವ್ ಸ್ಕೀಮ್. ಸೊ ಈ ಸ್ಕೀಮ್ನ ಫೀಚರ್ ಏನು? ಸೊ ಮೊದಲಿಗೆ ಸಬ್ಸಿಡೀಸ್ಗಳನ್ನ ಕೊಡೋದು ಈ ಸ್ಕೀಮ್ನ ಮೊದಲನೇ ಫೀಚರ್. ಸೊ ನಾವಿಲ್ಲಿ ನೋಡ್ಕೊಂಡ್ರೆ ಸಬ್ಸಿಡಿಯನ್ನ ಯಾರ್ಯಾರಿಗೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಕಂಪ್ಲೀಟ್ ಇದು ರಿಲೇಟೆಡ್ ಟು ಸಬ್ಸಿಡಿ ಆ್ಯಂಡ್ ಆಲ್ಸೋ ರಿಲೇಟೆಡ್ ಟು ಇ ವೋಚರ್. ಮೊದಲಿಗೆ ಸಬ್ಸಿಡಿಯನ್ನ ಯಾರಿಗೆ ಕೊಡ್ತಾರೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಎಲೆಕ್ಟ್ರಿಕ್ 2-wheeler ವೆಹಿಕಲ್ಸ್. ಎಲೆಕ್ಟ್ರಿಕ್ 2-wheeler ವೆಹಿಕಲ್ಸ್ಗಳನ್ನ ತಗೊಂಡ್ರೆ ಸಬ್ಸಿಡಿಯನ್ನ ಕೊಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದ ಕಿಲೋವ್ಯಾಟ್ ಪರ್ ಅವರ್, ಅವರ ಬ್ಯಾಟ್ರಿ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಅಪ್ ಟು 10,000 ಸಬ್ಸಿಡಿಯನ್ನು ಕೊಡ್ಬೋದು. ಯಾವುದಕ್ಕೆ? 2-wheeler ವೆಹಿಕಲ್ಸ್ಗೆ. ಮಿನಿಮಮ್ 5,000. ಓಕೆನಾ? ಸೊ ನೆಕ್ಸ್ಟು 3-wheeler ವೆಹಿಕಲ್ಸ್. ಸೊ ಯಾವಾಗ ಫಸ್ಟ್ ಇಯರಲ್ಲಿ ಅಂದರೆ PM ಇ ಡ್ರೈವ್ ಸ್ಕೀಮ್ 2024 ಬಂತಲ್ವಾ? ಸೊ 2024 ಟೈಮಿಗೆ ನಿಮಗೆ 10,000 ಸಬ್ಸಿಡಿಯನ್ನು ಕೊಟ್ಟರೆ ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ, ದಿಸ್ ವಿಲ್ ರೆಡ್ಯೂಸ್ ಇಟ್ ಟು 5,000. ಸೊ ಈ ರೀತಿ ರೆಡ್ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ.
ಸೊ ಫಸ್ಟ್ ಬೆನಿಫಿಷಿಯರಿ ಏನಿರ್ತಾರಲ್ವಾ ಅವರಿಗೆ ಜಾಸ್ತಿ ಇರುತ್ತೆ, ಸೆಕೆಂಡ್ ಇಯರ್ಗೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು 3-ವೀಲರ್ ವೆಹಿಕಲ್ಸ್ಗೆ ಯಾವ ರೀತಿ ಕೊಡ್ತಾರೆ. 3-ವೀಲರ್ ವೆಹಿಕಲ್ಸ್ ಅಂದರೆ ಯಾವ್ದ್ಯಾವುದು ಅಂದರೆ ಎಲೆಕ್ಟ್ರಿಕ್ ರಿಕ್ಷಾಗಳು, ಅವ್ರಿಗೆ 25,000ನ ಕೊಡಲಾಗುತ್ತೆ. ಸೊ 25,000 ಸಬ್ಸಿಡಿಯನ್ನು ಕೊಡಲಾಗುತ್ತೆ ಮೊದಲ ವರ್ಷ. ಅದೇ ಎರಡನೆಯ ವರ್ಷ 12,500 ರೂಪಾಯಿ ಸಬ್ಸಿಡಿಯನ್ನು ಕೊಡಲಾಗುತ್ತೆ. ಸೊ ಸೆಕೆಂಡ್ ಇಯರ್ಗೆ ಏನಾಗುತ್ತೆ, ರಿಡ್ಯೂಸ್ ಆಗುತ್ತೆ. ನಂತರ L5 ಕೆಟಗರಿ ವೆಹಿಕಲ್ಸ್ ಅಂದರೆ ಈ ಕಾರ್ಗೋ 3-ವೀಲರ್ ವೆಹಿಕಲ್ಸ್ ಬರುತ್ತಲ್ವ ಅದಕ್ಕೆ. ಸೊ ಅವರಿಗೆ ಮೊದಲ ವರ್ಷ 50,000 ಸಬ್ಸಿಡಿಯನ್ನು ಕೊಡ್ತಾರೆ, ನಂತರದ ವರ್ಷದಲ್ಲಿ 25,000 ಸಬ್ಸಿಡಿಯನ್ನು ಕೊಡಲಾಗುತ್ತೆ. ಸೊ ಒಟ್ಟು ಇದರಲ್ಲಿ ಯಾರ್ಯಾರಿಗೆ ಕೊಡ್ತಾ ಇದ್ದಾರೆ, 2-ವೀಲರ್ ವೆಹಿಕಲ್ಸ್ಗೆ ಕೊಡ್ತಿದ್ದಾರೆ, 3-ವೀಲರ್ ವೆಹಿಕಲ್ಸ್ಗೆ ಕೊಡ್ತಿದ್ದಾರೆ, ಮತ್ತೆ ಕಾರ್ಗೋ ವೆಹಿಕಲ್ಸ್ಗೆ 3-ವೀಲರ್ ಕಾರ್ಗೋ ವೆಹಿಕಲ್ಸ್ಗಳಿಗೆ ಸಬ್ಸಿಡಿಯನ್ನು ಕೊಡಲಾಗ್ತಿದೆ. ಸೊ ಈ ಸರಲ್ಲಿ ಈ ವೋಚರ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತಗೊಂಡ್ಬರ್ತಾರೆ. ಈ ವೋಚರ್ ಅಂತ ಹೇಳಿದ್ರೆ ಯಾರೆಲ್ಲ ಎಲೆಕ್ಟ್ರಿಕ್ ಬಯರ್ಸ್ ಇರ್ತಾರಲ್ವಾ ಅವ್ರಗಳಿಗೆ ಈ ವೋಚರ್ ಅನ್ನ ಕೊಡೋದಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿ ಈ ವೋಚರ್ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಅನ್ನ ತಗೊಂಡ್ಬರ್ತಾರೆ. ಸೊ ಈ ವೋಚರ್ ಅಡಿಯಲ್ಲಿ ಆಧಾರ್ ಕಾರ್ಡ್ಗೆ ಒನ್ ವೆಹಿಕಲ್ ಆಧಾರ್ ಕಾರ್ಡ್ ರಿಜಿಸ್ಟರ್ ಆಗಿರುತ್ತಲ್ವಾ ಅವ್ರಿಗೆ ಒಂದು ಈ ವೋಚರ್ನ ಕೊಡ್ಲಾಗತ್ತೆ. ಸೊ ಯಾರು ಕಸ್ಟಮರ್ ಪರ್ಚೇಸ್ ಮಾಡ್ತಾರಲ್ವಾ ಅವ್ರಿಗೆ ಒಂದು ಈ ವೋಚರ್ನ ಕೊಡ್ಲಾಗತ್ತೆ. ಸೊ ಆಟೋಮೆಟಿಕ್ ಆಗಿ ಈ ವೋಚರು ಪರ್ಚೇಸ್ ಆದ್ಮೇಲೆ ಜನರೇಟ್ ಕೂಡ ಆಗತ್ತೆ. ಸೊ ನಂತರ ಈ ವೋಚರ್ನ ಕೊಟ್ಟ ಮೇಲೆ ಮತ್ತೆ ಏನಿದೆ, ಸೊ ಈ ವೋಚರ್ಗೆ ಯಾರು ಸೈನ್ ಮಾಡ್ತಾರೆ ಅಂತ ಹೇಳಿದ್ರೆ ಒರಿಜಿನಲಿ ಈ ವೋಚರ್ನ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿ ಕೊಡುತ್ತೆ. ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ ಇರ್ತಾರಲ್ವಾ ಅವ್ರಿಗೂ ಕೂಡ ಈ ವೋಚರ್ಸ್ಗಳನ್ನ ಕ್ಲೈಮ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅಂಡ್ ಚಾರ್ಜಿಂಗ್ ಸ್ಟೇಷನ್ ಕೂಡ ಈ ಒಂದು PM-E-ಡ್ರೈವ್ ಸ್ಕೀಮ್ನ ಅಡಿಯಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಅಥೆಂಟಿಕೇಶನ್ ಮೆಥಡ್ ಏನು ಅಂತ ಹೇಳಿದ್ರೆ ಆಧಾರ್ KYC KYCಯನ್ನ ಮಾಡಿಸಿರ್ಬೇಕು. ಸೊ ಈಗ ಪ್ರೆಸೆಂಟ್ ಆಗ್ತಿರೋದು ಆಧಾರ್ ಅಥೆಂಟಿಕೇಶನ್ ಪ್ರಾಬ್ಲಮ್, ಬಿಕಾಸ್ ಫೇಸ್ ರೆಕಗ್ನಿಷನ್ ಆಗ್ತಾ ಇಲ್ಲ ಕರೆಕ್ಟಾಗಿ ಅಂತ ಹೇಳ್ಬಿಡು. ಸೊ ಚಾಲೆಂಜಸ್ ಏನೇನು ಅಂತ ಹೇಳಿದ್ರೆ ಆಧಾರ್ ಅಥೆಂಟಿಕೇಶನ್ ಈ ವೋಚರ್ನ ಮಾಡುವಾಗ ಆಧಾರ್ ಅಥೆಂಟಿಕೇಶನ್ ಮಾಡುವಾಗ ಮಿಸ್ ಮ್ಯಾಚ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಒಬ್ರು ಫೇಸು ಇನ್ನೊಬ್ರು ಫೇಸ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅಂಡ್ ಆಧಾರ್ ಕಾರ್ಡ್ಗಳು ತುಂಬಾ ಔಟ್ಡೇಟೆಡ್ ಇದೆ. ತುಂಬಾ ಚಿಕ್ಕ ವಯಸ್ಸಲ್ಲಿ ಮಾಡಿಸಿರೋರು ಇವಾಗ ಕೂಡ ಅದೇ ಆಧಾರ್ ಕಾರ್ಡನ್ನ ಯೂಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಆಧಾರ್ ಕಾರ್ಡು ಮಿಸ್ ಮ್ಯಾಚ್ ಆಗ್ತಾ ಇದೆ. ಇನ್ನು ಫಿನಾನ್ಷಿಯಲ್ ಇಯರ್ 2025 ಅಲ್ಲಿ 1.25 ಮಿಲಿಯನ್ ಯೂನಿಟ್ಸ್ಗಳನ್ನ ಸೇಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟಾರ್ಗೆಟ್ನ ಕೂಡ ಇಟ್ಕೊಳ್ಳಲಾಗಿದೆ. ಸೊ ಹೊಸ ಸ್ಟೆಪ್ ಏನು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ಸ್ಪೀಡ್ ಅಪ್ ಕ್ಲೈಮ್ ಪ್ರೊಸೆಸಿಂಗ್ ಅಂತ ಹೇಳ್ಬಿಟ್ಟು. ಸೊ ಅದೇ 40 ಡೇಸಿಂದ 5 ಡೇಸ್ಗೆ ರಿಡ್ಯೂಸ್ ಮಾಡಲಾಗಿದೆ. ಈ ವೋಚರ್ಗಳನ್ನ ಕೊಡಲಾಗುತ್ತೆ. ಅಂಡ್ ಟೆಕ್ನಿಕಲ್ ಇಂಟರ್ವೆನ್ಷನ್ಸ್ ಹೊಸ ಸಾಫ್ಟ್ವೇರ್ಗಳನ್ನ ಕೂಡ ಅದರಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ. ಸೊ ಇನ್ನು ಫೇಸ್ 2 ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. PM-E-ಡ್ರೈವ್ ಎರಡಕ್ಕೂ ಇರುವಂತಹ ಡಿಫ್ರೆನ್ಸ್ಗಳನ್ನ ನಾವು ನೋಡ್ಕೊಂಡ್ರೆ ಅಂದ್ರೆ ಏನ್ ಡಿಫ್ರೆನ್ಸ್ ಫೇಮ್ 2 ಇಂದ PM-E-ಡ್ರೈವ್ಗೆ ಅಂತ ಹೇಳಿದ್ರೆ ಫೇಮ್ 2 ಅಲ್ಲಿ ನಾವು ಬಸ್ಸಸ್ಗಳನ್ನ ಕವರ್ ಮಾಡಲ್ಲ, ಬಟ್ ಇದರಲ್ಲಿ ಬಸ್ಸಸ್ಸು 4-ವೀಲರ್ಸು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರು ಕವರ್ ಆಗಿರುತ್ತೆ. ಬಟ್ ಫೇಮ್ ಅಲ್ಲಿ 2-ವೀಲರ್ ವೆಹಿಕಲ್ಸ್ 3-ವೀಲರ್ ವೆಹಿಕಲ್ಸ್ಗಳು ಮಾತ್ರ ಕವರ್ ಆಗಿತ್ತು. ಸೊ ಸಬ್ಸಿಡಿ ಅಮೌಂಟ್ ಹೈಯರ್ ಇದೆ, ಬಟ್ PM-E-ಡ್ರೈವ್ ಅಲ್ಲಿ ಸಬ್ಸಿಡಿ ಅಮೌಂಟು ರೆಡ್ಯೂಸ್ ಆಗಿದೆ. ಫೇಸ್ 2 ಅನ್ನ 2019 ಅಲ್ಲಿ ನಾವು ಲಾಂಚ್ ಮಾಡಿದ್ರೆ ಇದನ್ನ PM-E-ಡ್ರೈವ್ ನ 2024 ಅಲ್ಲಿ ಲಾಂಚ್ ಮಾಡಿದೀವಿ. ಸೊ ವೈ electric vehicles matters a lot. Why government is taking so much steps to promote electric vehicles? So India net zero emission ನ ಮಾಡ್ತೀವಿ by the year 2070 ಅಂತ ಹೇಳಿದೆ. ಸೊ net zero emission ಅಂತ ಹೇಳಿದ್ರೆ ಎಷ್ಟು ಕಾರ್ಬನ್ ಎಮಿಟ್ ಮಾಡ್ತೀವಿ ಅಷ್ಟೇ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂದ್ರೆ ಅಬ್ಸಾರ್ಪ್ಷನ್ ಮಾಡ್ತೀವಿ by the year 2070 ಅಂತ, which is nothing but zero carbon emission. ಅದನ್ನ ಅಚೀವ್ ಮಾಡೋದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಪ್ರಮೋಟ್ ಮಾಡೋದ್ರಿಂದ ಈಸಿ ಆಗುತ್ತೆ. ನೆಕ್ಸ್ಟು ಇಂಡಿಯಾಸ್ ಎಲೆಕ್ಟ್ರಿಕ್ ವೆಹಿಕಲ್ ಎಕೋಸಿಸ್ಟಮ್ ಮತ್ತೆ ಗ್ರೀನ್ ಮೊಬಿಲಿಟಿ ಟ್ರಾನ್ಸಿಷನ್ಗೆ ಸಪೋರ್ಟ್ ಮಾಡಲಾಗುತ್ತೆ. ಇದರಿಂದ ಕ್ಲೈಮೇಟ್ ಚೇಂಜ್ ಗ್ಲೋಬಲ್ ವಾರ್ಮಿಂಗ್ ಆಗ್ತಿರೋದು ರೆಡ್ಯೂಸ್ ಆಗುತ್ತೆ. ಅಂಡ್ ಈ ಆಧಾರ್ ಅಥೆಂಟಿಕೇಶನ್ ಇರೋದ್ರಿಂದ ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ನ ಪ್ರಮೋಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಸ್ಟಾರ್ಟ್ಅಪ್ಗಳಿಗೆ ಮೋಟಿವೇಶನ್ ಆಗೋದಕ್ಕೋಸ್ಕರ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಹೆಲ್ಪ್ ಆಗ್ತಿದೆ. ಸೊ ಹೊಸ ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಈಸಿ ಆಗ್ತಾ ಇದೆ.
ಸೊ ಅದರ್ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಯಾವ್ದ್ಯಾವ್ದಕ್ಕೆ ಸಪೋರ್ಟ್ ಮಾಡುತ್ತೆ ಆಲ್ರೆಡಿ ಇದ್ರಲ್ಲಿ ಒಂದಷ್ಟು ಡಿಸ್ಕಸ್ ಮಾಡಿದೀವಿ. ಇನ್ನು ಇನಿಷಿಯೇಟಿವ್ಸ್ಗಳನ್ನ ನೋಡ್ಕೊಂಡ್ರೆ ಮೇಕ್ ಇನ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ನಿರ್ಭರ್ ಭಾರತ್ ಪ್ರೋಗ್ರಾಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ಸು ಹೆಲ್ಪ್ ಮಾಡುತ್ತೆ. ಅಂಡ್ ಆಲ್ಸೋ ನ್ಯಾಷನಲ್ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್ ಪ್ಲಾನ್ ಆಲ್ರೆಡಿ ನೋಡ್ಕೊಂಡಿದ್ವಿ. ಅಂಡ್ ಮಿಷನ್ ಲೈಫ್ ಯೂಸ್ ವಿಚ್ ಪ್ರಮೋಟ್ ಸಸ್ಟೈನೇಬಲ್ ಲೈಫ್ ಸ್ಟೈಲ್. ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಚೂಸ್ ಮಾಡೋದ್ರಿಂದ ಸಸ್ಟೈನೇಬಲ್ ಲೈಫ್ ಸ್ಟೈಲ್ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ಕಿಲ್ ಇಂಡಿಯಾ ಮ್ಯಾನೇಜ್ಮೆಂಟ್, ಎಲೆಕ್ಟ್ರಿಕ್ ವೆಹಿಕಲ್ ಸರ್ವಿಸಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಬ್ಯಾಟ್ರಿಯಲ್ಲಿ ಜಾಬ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಓವರ್ ಆಲ್ ಇದರಿಂದ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಗುತ್ತೆ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಗುತ್ತೆ, ಜಾಬ್ ಕ್ರಿಯೇಷನ್ ಆಗುತ್ತೆ, ಹೊಸ ಹೊಸ ಜಾಬ್ ಓರಿಯೆಂಟೆಡ್ ಸ್ಕಿಲ್ಗಳು ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಯಾವುದೆಲ್ಲ ಸ್ಟಾರ್ಟಪ್ಸ್ಗಳಿದೆ ಅದಕ್ಕೆ ಹೆಲ್ಪ್ ಆಗೋ ಥರ ಕೂಡ ಆಗುತ್ತೆ. ಸೊ ಇದರಿಂದ ಭಾರತದ GDP ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇದಿಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಸಿಂದ ನಮಗಿರುವಂತಹ ಇಂಪಾರ್ಟೆನ್ಸ್. ಸೊ ಪ್ರಿಲಿಮ್ಸ್ ಒಂದು ಕ್ವಶನ್ನ ನೋಡಿಕೊಂಡ್ರೆ, ವಿತ್ ರೆಫರೆನ್ಸ್ ಟು ದ PM E-Drive ಇನಿಷಿಯೇಟಿವ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಟ್ ಪ್ರೊವೈಡ್ ಸಬ್ಸಿಡಿ ಸಪೋರ್ಟ್ ಓನ್ಲಿ ಫಾರ್ ಎಲೆಕ್ಟ್ರಿಕ್ 2-wheelers ಆ್ಯಂಡ್ ಎಲೆಕ್ಟ್ರಿಕ್ 3-wheelers. ನೆಕ್ಸ್ಟು PM E-Drive ಕೇಳ್ತಾ ಇರೋದು. ನೆಕ್ಸ್ಟು ದ ಸಬ್ಸಿಡಿ ಅಮೌಂಟ್ ಅಂಡರ್ ದ ಸ್ಕೀಮ್ ಇಸ್ 5,000 per vehicle ಇರೆಸ್ಪೆಕ್ಟಿವ್ ಆಫ್ ಬ್ಯಾಟ್ರಿ ಸೈಜ್. ಸೊ ಬ್ಯಾಟ್ರಿ ಸೈಜ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ, ಅದನ್ನೇ ನಾವು ನೋಡ್ಕೊಂಡಿದ್ದು, ಕರೆಕ್ಟ್ ಅಲ್ಲ. ನೆಕ್ಸ್ಟು ಆಧಾರ್ ಬೇಸ್ಡ್ ಫೇಸ್ ಅಥೆಂಟಿಕೇಶನ್ ಈಸ್ ಮ್ಯಾಂಡೇಟರಿ ಫಾರ್ ಅವೈಲಿಂಗ್ ದ ಸಬ್ಸಿಡಿ. ನೆಕ್ಸ್ಟು ಹೌದು, ಆಧಾರ್ ಬೇಸೇ, ದಟ್ ಇಸ್ ವೈ eKYC ಇಸ್ ಮ್ಯಾಂಡೇಟರಿ. ನೆಕ್ಸ್ಟು ದ ಇನಿಷಿಯೇಟಿವ್ ಇಸ್ ಏಮ್ಡ್ ಅಟ್ ಸಪೋರ್ಟಿಂಗ್ ಇಂಡಿಯಾಸ್ ಟಾರ್ಗೆಟ್ ಫಾರ್ ಅಚೀವಿಂಗ್ ನೆಟ್ ಝೀರೋ ಎಮಿಷನ್ ಬೈ 2050 ಅಲ್ಲ 2070. ಸೊ ಆಪ್ಷನ್ 4 ರಾಂಗ್ ಆಗುತ್ತೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 1, ದಟ್ ಇಸ್ 1 and 3 ಓನ್ಲಿ. ಫಸ್ಟ್ ಒನ್ ಯಾಕೆ ಕರೆಕ್ಟ್ ಅಂತ ಹೇಳಿದ್ರೆ, ಇದು 2-wheelers ಮತ್ತು 3-wheelers ಎರಡಕ್ಕೂ ಕೂಡ ಸಬ್ಸಿಡಿಯನ್ನು ಸಪೋರ್ಟ್ ಮಾಡ್ತಿದೆ, ಅದಕ್ಕೋಸ್ಕರ. ಸೊ ಇದಿಷ್ಟು ನಮಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ರಿಲೇಟೆಡ್ ಟು. ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.